ಸೊ ಸ್ವಲ್ಪ ವಾರ್ಮ್ ಅಪ್ ಆಗಬೇಕು ಇಂಜಿನ್ನ. ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಗಾಡಿ ತೊಳಸ್ಬೇಕು ಗುರು, ಈ ವೀಕೆಂಡ್ ತೊಳಸ್ತೀನಿ. ಐಡಿ ಕಾರ್ಡ್ ಈ ಕಡೆ ಸೈಡ್ ಇದೆ, ಎತ್ಕೋಬೇಕು. ಅದನ್ನು ಯೂಸೇ ಮಾಡಿಲ್ಲ, ಮಾಡಬೇಕು, ಇಲ್ಲಾಂದ್ರೆ ಬ್ಯಾಟ್ರಿ ವೀಕ್ ಆಗಿ ಹೋಗುತ್ತೆ. ಇಷ್ಟು ಬೆಳಗ್ಗೆನೆ ಇಷ್ಟೊಂದು ಸೆಕೆ ಇದೆ. ನಾನು ಹೆಲ್ಮೆಟ್ ಹಾಕಿರೋದಕ್ಕೆ ಹಂಗೆ ಅನ್ನಿಸ್ತಾ ಇದೀವೇನೋ. ಇಲ್ಲ ನಿಜವಾಗ್ಲೂ ಸೆಕೆ ಇದೆಯೋ ಗೊತ್ತಿಲ್ಲ. ನೋಡಿ, ಫೋನ್ ಬಿಟ್ರಪ್ಪ, ಫೋನ್ ಬಿಟ್ಟು ಓಡಿಸ್ತಾರಪ್ಪ. ಬೇರೆಯವರು ಇದಾರಪ್ಪ ರೋಡ್ನಲ್ಲಿ, ಆ ಫೋನ್ ಹಾಕೊಂಡು ಗಮನ ಅದ್ರ ಮೇಲೆ ಇರುತ್ತೆ. ರೋಡ್ನಲ್ಲಿ ಯಾರಿದ್ದಾರೆ, ಅವ್ರಿಗೆ ತೊಂದರೆ ಆಗುತ್ತಲ್ಲ, ಹಂಗೆ ಮಾಡಬಾರ್ದಲ್ವಾ. ವಾಟ್ Bangalore lacks, I'm not gonna say any other thing, but what Bangalore lacks is respect to the other person who is on the road. He is also traveling to a destination. ಅವನು ಎಲ್ಲೋ ಹೋಗ್ತಾ ಇರ್ತಾನೆ, ಅವನಿಗೂ ಅರ್ಜೆನ್ಸಿ ಇರುತ್ತೆ, ಎಮರ್ಜೆನ್ಸಿ ಇರುತ್ತೆ. ಸುಮ್ಮನೆ ಹೇಳ್ತಾ ಇರ್ತಾರೆ. ನಿಮ್ಗೆ ಯಾವತ್ತಾರ ಎಕ್ಸ್ಪೀರಿಯನ್ಸ್ ಆಗಿರುತ್ತಿದ್ದು. ಓಕೆ, ಒಂದ್ಸಲ ಕಾರ್, ಬೈಕ್, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಹೋಗ್ತಾ ಇರ್ತಾರೆ ಆಯ್ತಾ. ಅವರೊಂದು ಸ್ಪೀಡ್ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಲೆಟ್ಸ್ ಸೇ 40 ಫಾರ್ ಅನ್ ಎಕ್ಸಾಂಪಲ್. 40ನಲ್ಲಿ ಹೋಗ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ನೀವು ಹೋಗ್ತೀರಾ, ಹೋಗ್ಬಿಟ್ಟು ಓಕೆ ಸ್ಮಾಲ್ ಗ್ಯಾಪ್ ಕಾಣಿಸುತ್ತೆ, ಅವನ ಓವರ್ಟೇಕ್, ಆ ಗ್ಯಾಪ್ ಅನ್ನು ಮುಚ್ಚಾಕ್ಬಿಡ್ತಾರೆ ನೋಡ್ಬಿಟ್ಟು ಆಯ್ತಾ. ನೆನ್ನೆ ನಂಗೆ ಆಡೋದೊಂದು ಮಾಡೋದ್ನಲ್ಲ, ಕೊಟ್ಟಿದ್ದೀರೋ ಗುರು, ನಾನು ಆ ಗ್ಯಾಪಲ್ಲಿ ಹೊಟ್ಟೋಗ್ತಾ ಇದ್ದೆ. ಅವ್ನ ಗಾಡಿ ಹೋಗಲ್ಲ ಅಂತ ಗೊತ್ತು ಅಲ್ಲಿ, ಬಟ್ ಅಂದ್ರೂ ನನ್ನ ಬಿಡಲ್ಲ. ನಾನ್ ಮಾತ್ರ ಇಲ್ಲಿರ್ಬೇಕು, ನೀನ್ ಮಾತ್ರ ಯಾಕೆ ಮುಂದೋಗ್ಬೇಕು, ನೀನು ನನ್ಗಿದ್ದೇ ಇರು ಅಂತ. ಮುಂದ್ ನೋಡು, ಆ ಕಡೆ ನೋಡ್ಕೊಂಡು, ಅದು ಆ ರೋಡ್ಗೆ ಹೋಯ್ತಾ ಇಲ್ಲ, ಈ ರೋಡ್ಗೆ ತಿರುಗಿಸ್ತಾ ಅವನೇ. ಈ ಕಡೆ ಬರೋರೆಲ್ಲ ನಾ ಹೇಳಿಲ್ವಾ, ಬೆಳಗ್ಗೆ ನಿದ್ದೆಯಿಂದ ಎದ್ದು ಬಾತ್ರೂಮ್ ಹೋಗಕ್ಕೆ ಓಡ್ತಾ ಇರ್ತಾರೆ ಜನ ಅಂತ. ಹಂಗೆ ಆಗಿರೋದು ಇವಾಗ. ನೋಡಿ, ಇಂಥ ಸಿಚುವೇಶನ್ ಅಲ್ಲಿ ಓವರ್ಟೇಕ್ ಮಾಡ್ಬಿಡಿ. ಪಾಪ ಅವನು ಫಾಸ್ಟ್ ಆಗಿ ಬರ್ತಾ ಇದ್ದಾನಲ್ವಾ, ಜಾಗ ಬಿಟ್ಬಿಡಿ. ನೋ ಲಾಸ್. ಯಾವಾಗ್ಲೂ ಅರ್ಧ ಮಾಡ್ಕೊಳ್ಳಿ, 2 ಸೆಕೆಂಡ್ ಇಲ್ಲ 2 ನಿಮಿಷನೋ ಇಲ್ಲ 2 ಅವರ್ ಲೇಟ್ ಆಗ್ಬೋದು. ಅರ್ಜೆನ್ಸಿನಲ್ಲಿ ಬೇರೆ ತೊಂದರೆ ಕೊಟ್ಟು ಓಡಿಸ್ಬೇಡಿ. ಏನು ಎಮರ್ಜೆನ್ಸಿ ಇಲ್ಲ, ಅದನ್ನ ಯು ಆರ್ ಗೋಯಿಂಗ್ ಟು ವರ್ಕ್ ಅಷ್ಟೇನೆ. ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಯಾಕರ್ದಿಟ್ಟು ಕೊಡಿ, ಬ್ರೇಕ್ ಮಾಡಿ, ಜಾಗ ಕೊಡಿ. ಇನ್ ಪೇಸ್ನ ಕಳ್ಕೊಬೇಡಿ ಅಷ್ಟೇ ನಾನು ಹೇಳ್ತಾ ಇರೋದು. ನೀವು ಒಂದು ಪೇಸ್ನಲ್ಲಿ ಹೋಗ್ತಾ ಇದ್ದೀರಾ, ಆ ಪೇಸ್ನಲ್ಲಿ ನೀವು ಪಾಸ್ ಆಗುತ್ತೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ, ಅಂದ್ರೆ ಇಫ್ ಯು ಕ್ಯಾನ್ ಮೇಕ್ ದಟ್ ಗ್ಯಾಪ್ ಬಿಟ್ವೀನ್ 2 vehicles or between a vehicle and a divider, ಸೊ ನಿಮ್ಗೆ ಆ ಕಾನ್ಫಿಡೆನ್ಸ್ ಇದೆ, ನೀವು ಹೋಗ್ತಾ ಇರೋ ಪೇಸ್ನಲ್ಲಿ ಹೋಗ್ಬೋದು ಅಂತ ಹೇಳಿದ್ರೆ ಗೋ ಹೆಡ್. But again, it all depends on your vehicle and how well you know your vehicle, how experienced you are riding that particular vehicle. ಎಲ್ಲ ಮ್ಯಾಟರ್ ಆಗುತ್ತೆ.
You can just you can't just randomly pick up vehicle and start riding like that. ಇಲ್ಲ ಡ್ರೈವಿಂಗ್ ಲೈಕ್ ದಟ್ ಅದಾಗಲ್ಲ. ಓಕೆ, ಎಷ್ಟೇ ಎಕ್ಸ್ಪರ್ಟ್ ಆಗಿದ್ರು ಅಟ್ಲೀಸ್ಟ್ ಒಂದು 5 to 10 kilometers ಆದ್ರೂ ಓಡಿಸ್ಬೇಕು ಟು ಅಂಡರ್ಸ್ಟ್ಯಾಂಡ್ ದ ವೆಹಿಕಲ್ ಹೌ ಇಟ್ ಬಿಹೇವ್ಸ್. ನಿಮ್ ಡ್ರೈವಿಂಗ್ ಸ್ಟೈಲ್ ಹಿಂಗೆ ಅದಕ್ಕೆ ನೀವು ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅನ್ನೋದು. ಅದರ್ ಇಟ್ಸ್ ಕೇಪಬಲ್. ಏನಂತಾರೆ, ಈ ನಮ್ಮ ಸ್ಕಿಡ್ ಆಗೋದು ಏನಕ್ಕೆ ಗೊತ್ತಾ, ಬೈಕ್ಗಳು ಟೈರ್ ಸರಿ ಇರಲ್ಲ. ಟೈರ್ ಥ್ರೆಡ್ಸ್ ಎಲ್ಲ ಒಟ್ಟೋಗಿರುತ್ತೆ, ಸೋದೋಗಿರುತ್ತೆ, ಆಯ್ತಾ. ಅದನ್ನ ಮೇಂಟೈನ್ ಮಾಡಿರಲ್ಲ ನಾವು. ಬಟ್ ಅಂದ್ರೆ ನಮ್ಗೆ ಸೋಯಕ್ಕೆ ಜಾಸ್ತಿ, ನಾವು ಬಗ್ಸಿ ಓಡಿಸ್ಬೇಕು ಅಂತ. ಇಲ್ಲ ಮಳೆ ಬರ್ತಾ ಇರತ್ತೆ, ಯು ನೀಡ್ ಟು ರೆಡ್ಯೂಸ್ ಸ್ಪೀಡ್. ಮಳೆ ಬರ್ತಾ ಇದ್ದಾಗ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ ಸ್ಪೀಡ್ನ. ಸೇಮ್ ಮಳೆ ಬರ್ತಾ ಇದ್ದಾಗ ಯಾವಾಗ ಹೆಂಗ್ ಹೊಡಿತೀರ ಹಂಗೆ ಹೊಡೆಯಕ್ಕಾಗಲ್ಲ. ಹೊಡೆಯೋಕ್ಕೆ ಅಂದ್ರೆ ಅದು ಹೊಡೆಯೋದು ಅಂದ್ರೆ ಓಡಿಸೋಕ್ಕಾಗಲ್ಲ. ಸೊ ಯು ನೀಡ್ ಟು ರೆಡ್ಯೂಸ್ ಸ್ಪೀಡ್ಸ್. ಯಾಕೆ ಅಂದ್ರೆ ಹೈ ಚಾನ್ಸ್ ಹೈಡ್ರೋಪ್ಲೇನ್ ಆಗ್ಬೋದು ಕಾರ್ನೊಳಾದ್ರೆ. ಟೈರ್ ಯಾವಾಗಲೂ ಮೇಂಟೈನ್ ಮಾಡಿಟ್ಕೊಂಡಿರಿ. ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಮನುಷ್ಯ ನಡಿಬೇಕು ಆರಾಮಾಗಿ, ಎಡುವುದಿರಾ ಮಾಡ್ದಿರಾ ಬೀಳ್ದಿರಾ ಅಂತ ಹೇಳಿದ್ರೆ ನಿಮ್ ಕಾಲ್ಗಳು ಚೆನ್ನಾಗಿರ್ಬೇಕು. ನಿಮ್ ಕಾಲ್ಗೆ ಗ್ರಿಪ್ ಇರೋ ಚಪ್ಪಲಿ ಹುಡ್ಕೊಂಡು ಹಾಕೊಳಕಾಗುತ್ತೆ, ಬಟ್ ಗ್ರಿಪ್ ಇರೋ ಟೈರ್ನ ನಿಮ್ ಗಾಡಿಗೆ ಹಾಕಕ್ಕಾಗಲ್ಲ. ಸೊ ಯಾವಾಗಲೂ ಅಷ್ಟೇ, ಟೈರ್ಗೆ ಅಂತ ಒಂದು ಲೈಫ್ ಇರುತ್ತೆ. ನೀವು ಓಡಿಸ್ತಿಲ್ವೋ ಚೇಂಜ್ ಮಾಡಬೇಕು ಆ ಲೈಫ್ ಆದ್ಮೇಲಿಂದ. ಚೆನ್ನಾಗಿ ಕಾಣಿಸ್ತಾ ಇದೆ. ಹಾ, 1800 ಓಡ್ಬಿಡ್ತು. ಟ್ರಾಫಿಕ್ ಇದೆಯಾ? ಮತ್ತೇನಕ್ಕೆ ಸರ್ವಿಸ್ ರೋಡ್ ಹೋಗ್ತಾ ಇದಾರೆ? ಟ್ರಾಫಿಕ್ ಓಲಾ ನೋಡಿಪ್ಪ, ನಂಬರ್ ಪ್ಲೇಟ್ ಇಲ್ದಿರ ಹಂಗೆ ಹೋಗ್ತಾ ಇದೆ. Last mental indicator. He is not even looking at the mirror. Oh, shit. ನಿದ್ದೆ ಮಾಡಿ ಪಿಲ್ಲರ್ ಹೊಡೆದಿರೋದು. ನನ್ನ ಫೇವ್ರೆಟ್ ಕಾರ್ ಇದು, ಸಫಾರಿ. But the problem is Safari doesn't give good after sale service. Safari ಅಂತಲ್ಲ, ಟಾಟಾದು ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ. ಆಫ್ಟರ್ ಸೇಲ್ ಸರ್ವಿಸ್ ಚೆನ್ನಾಗಿಲ್ಲ ಅಂತ. ಅದೇ ಪ್ರಾಬ್ಲಮ್. ತಮಿಳ್ನಾಡಿಂದ ಬಂದು ನೋಡಿ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದ್ದಾನೆ ನೋಡಿ. ಈಗ ಸತ್ರ ಗೋಳಿ ಮಕ್ಕಳು ರೋಡ್ ನಲ್ಲಿ ಇರೋದು, ನಾವು ಮಾತ್ರ ಮುಂದೆ ಇರ್ಬೋದು.
ట్రాఫిక్ ఉంది నైనా, 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 ట్రాఫిక్ ఉంది నైనా. ట్రాఫిక్ ఉంది నైనా, 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 ట్రాఫిక్ ఉంది నైనా. ಫಾಕ್ಸ್ ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಆ್ಯಂಡ್ ಗುಡ್ ನೈಟ್ ಹೇಳಲ್ಲ, ಯಾಕಂದ್ರೆ ಕತ್ಲೆ ಆಗಿಲ್ಲ. ಇನ್ನ ಟೈಮ್ ಆಗಿಲ್ಲ, ಕತ್ಲೆ ಆಗಿಲ್ಲ ಅಂತ ಏನು ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಜಸ್ಟ್ ನೌ ಲೆಫ್ಟ್ ಆಫೀಸ್. ಇಟ್ ಇಸ್ 3:45 ನೌ. ಇವತ್ತು ಟ್ರಾಫಿಕ್ ಇದ್ದಂಗಿದೆ ಅಲ್ಲ ಗುರು. ನಾನು ಇದನ್ನೇ ಹಾಕೊಂಡಿಲ್ಲ, ರೂಟೇ ಹಾಕೊಂಡಿಲ್ಲ ಇವತ್ತು ಮನೆಗೆ. ಟು ಚೆಕ್ ವಾಟ್ ಇಸ್ ದಿ ಎಸ್ಟಿಮೇಟ್ ಅಂಡ್ ಆಲ್. ಸುಮ್ಮನೆ ಅಲ್ವೇ. ಹಾಕೋ ಗುರು, ಹಾಕೋ ಗುರು, ಅಡ್ಡ ಹಾಕೋ ಗುರು. ಇಲ್ಲಿಂದಾನೆ ಟ್ರಾಫಿಕ್ ಇದ್ದಂಗಿದೆ ಅಲ್ಲ ಬ್ರಾ. ಕ್ರಾಸ್ ಆಗಿದೆಯಾ ಹೆಲ್ಮೆಟ್? ವ್ಯೂ ಹೆಂಗಿದೆ, ವ್ಯೂ ಹೆಂಗಿದೆ ನೋಡ್ಬೇಕು. ಇಲ್ಲ ಸ್ವಲ್ಪ ಕಡಿಮೆ ಇದ್ದಂಗಿದೆ, ನೋಡುವ ಹೆಂಗಿರುತ್ತೆ ಅಂತ. ಸೂಪರ್. ಸ್ವಿಫ್ಟ್ ನೋಡಿದ್ರೆ ಚೆನ್ನಾಗಿ ಮಾಡಿಸಿದೆ. KA53P1464. ಫಸ್ಟ್ ಮೆನ್ ಅಂಕಲ್ ಏನು ಮಾಡ್ತಿದ್ರಿ? ಕಾರ್ ನೋಡೋಣ ಅಂದ್ರೆ ಬಸ್ ಮ್ಯಾನು ಪೋಸ್ಟ್ ಮ್ಯಾನ್ ಅಂಕಲ್ ಇಬ್ರು ಜಾಗ ಬಿಡ್ತಾಳ. ಆಕ್ಚುಲಿ ನೈಸ್, ವೆಲ್ ಮೇಂಟೈನ್ಡ್, ವೆಲ್ ಮೇಂಟೈನ್ಡ್. It appreciates such kind of people who take care of their vehicles like this. ಇದು ಆಕ್ಚುಲಿ ಇದು ಫಸ್ಟ್ ಮಾಡಲ್ ಅನ್ಸುತ್ತೆ ಇದು. ಫಸ್ಟ್ ಮಾಡಲ್ ಟು ಕಮ್. ಲುಕ್ಸ್ ನೈಸ್, ವೆರಿ ವೆರಿ ನೈಸ್. ಲೈಕ್ ಸಕಲ ಮೇಂಟೈನ್ ಮಾಡಿದ್ದಾರೆ. I hope you can see. If not, I'll zoom in. Front is also nice, man. ಹೆಂಗ್ ಗುರು ಇದೆಲ್ಲ?
ಲೋಡು ಅನ್ಲೋಡು ಮಾಡ್ತಾ ಇದಾರೆ ಯಾರೋ. ಈ ಲೇಡೀಸ್ನ ನಂಬಕ್ಕಾಗಲ್ಲ ಬ್ರೋ. ನಾವು ಸುಮ್ಮನೆ ಚೆಕ್ ಮುಟ್ಕೊಂಡು ಮಧ್ಯದಲ್ಲಿ ನಿಂತ್ಕೊಂಡು ಹೊಟ್ಟೋಗೋಣ. ನಿಂದ ಗರ್ಲ್ಸ್ ಬಿಟ್ಬಿಟ್ಟು ಅಂಕಲ್ ಗಾಡಿದು ಅಂದ್ರೆ ಕಟ್ಟ ಆಗುತ್ತೆ. ಓಡ್ ಬಂದ್ಬಿಟ್ಟೆ, ಯಾಕಮ್ಮ ಏನಾಯ್ತು ಅಂತ ಹೇಳಿದ್ರಿ, ಅಂಕಲ್ ಗಾಡಿದು ನಾವು ಕೂತ್ಬಿಟ್ಟು ತೋರಿಸ್ಬಿಟ್ರು ಅಂತ. ಯಾಕೆ ಬೇಕಾ ಸಮಸ್ಯೆ? ಹೆಂಗ್ ಹಿಡಿತು ನೋಡಿ ಬ್ರೇಕು ಗಾಡಿ. ಅದಕ್ಕೆ ಹೇಳಿದ್ದು ಬ್ರೇಕ್ ಎಲ್ಲ ಕರೆಕ್ಟ್ ಮೇಂಟೈನ್ ಮಾಡ್ಬೇಕು ಅಂತ. ಅಲ್ಲಿ ಲೆಫ್ಟ್ಗೆ ಹೋಗೋಕೆ ಇರೋದು. ಪೊಲೀಸ್ ಅಕ್ಕ ಸರ್ಕಾರ ಬರೋ ಬರ ಮುಂದೆ ನಿಂತ್ಕೊಳ್ಳೋ, ಇಲ್ಲಿ ಬರೋ ಅಂತ ಅವ್ರಿಗೆ ಒಳ್ಳೆ ಕಂಟೆಂಟ್ ಆಯ್ತು. ಪರವಾಗಿಲ್ಲ ಬಮ್ಮ, ಹಿಂಗೆ ಬಮ್ಮ ಅಂತ ಇದ್ದಾರೆ ಅವ್ರು. ಸರ್ ನೀವು ನನ್ನ ಒಳ್ಳೆ ಸರ್ ಅಂತ ಅವರು. ಇಲ್ಲಿ ಟ್ರಾಫಿಕ್ ಹೋದ್ರೆ ಅಲ್ಲೂ ಟ್ರಾಫಿಕ್ ಹಾಕೋತಿದೆ ಅಲ್ಲಿ ನೋಡಿ, ಅಲ್ಲಿ ಮುಂದೆ ಹೋಗ್ರೆ ಅಲ್ಲೂ ಟ್ರಾಫಿಕ್ ಹಾಕೋತಿದೆ. ಮೂವತ್ತೆಂಟಕ್ಕೆ ಹೋಗ್ತೀನಿ ಅಂತ ತೋರಿಸ್ತಾ ಇದೆ ಇವಾಗ. ಸಿಗ್ನಲ್ ಇದೆಯಾ? ಎಲ್ಲ ನೋ ಕೇರ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾನಲ್ಲ ಬೆಳಗ್ಗೆ. ನಾನು ಹೋಗ್ಬೇಕು ಅಷ್ಟೇ, ಇಲ್ಲಿ ಎಂಬರ ಸೈ ಅಂತ. ಸೋಲಿ ಹೋಗಲ್ಲ ಬರೋ ನಿಕ್ಕ ಬರೋ, ಇಲ್ಲಿ ಬರೋ, ಮಧ್ಯ ರೋಡ್ ಬರೋ ಅಂತ. ಇಲ್ಲೊಬ್ರು ಫೋನು, ಅಲ್ಲೊಬ್ರು ಫೋನು. ಸಣ್ಣ ಮಗು ಕೈಗೆ ಫೋನ್ ಕೊಟ್ಬಿಟ್ಟು ರೋಡ್ ಕ್ರಾಸ್ ಮಾಡಿಸ್ತಾವ್ರೆ. ಆ ಮಗು ಅದ್ರ ಪಾಡಿಗೆ ನಡ್ಕೊಂಡು ಹೊಟ್ಟೋಯ್ತು ಅಂದ್ರೆ ಇಲ್ಲೊಬ್ರು ಫೋನು. ಅಲ್ಲೊಬ್ರು ಫೋನು. ಅವ್ರ ಕೈಯಲ್ಲೇ ಹಿಡ್ಕೊಂಡು ಹಾಡು ಕೇಳ್ಕೊಂಡು ಹೋಯ್ತಾವ್ರೆ. ಇವ್ರು ಫೋನ್ ಇಟ್ಕೊಂಡಿಲ್ಲ, ಇವರು ಫೋನ್ ಇಟ್ಕೊಂಡಿಲ್ಲ. ಅವರು ಬಾಯಲ್ಲಿ ಬೆಟ್ಟಿಕೊಂಡು ಹೋಯ್ತಾವ್ರೆ. ಪೊಲೀಸ್ ಅಂಕಲ್ ಗಾಡಿ ಕ್ರಾಸ್ ಆಗೋಗಿದೆ. ಮುಂದೆಗಡೆ ವೀಲ್ ಒಂದ್ ಕಡೆ, ಹಿಂದೆಗಡೆ ವೀಲ್ ಒಂದ್ ಕಡೆ. ಹಂಕ್ ಐ ಆಮ್ ಹಂಕ್ ಅಂತಾರ ಅವರು. ಗುಡ್ ಮಾರ್ನಿಂಗ್ ಫಾಕ್ಸ್. ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಎಲ್ಲರಿಗೂ ಶುಭೋದಯ. ನಾವಿವಾಗ ಆಫೀಸ್ಗೆ ಹೊರಡ್ತಾ ಇದ್ದೀವಿ. ಕೇಳಿಸ್ತಾ ಇದೆಯಾ? ಒಂದು ದಿನ ಅಲೈನ್ಮೆಂಟ್ ಮಾಡ್ಕೊಂಡೇ ಹೊರಡಬೇಕು. ಕೇಳಿಸುತ್ತಾ ಇಲ್ಲ ನನ್ನ ಡೌಟ್. ಎಲ್ಲೈತದ? ಎಲ್ಲಿದೆ? ಸರಿ ತಗೊಂತೀನಿ. ಇದು ಲಾಡ್ ಆಫ್ ಡಿಸ್ಟರ್ಬೆನ್ಸ್.
ಆಗಿ ರೆಕಾರ್ಡ್ ಆಗ್ತಾ ಇಲ್ಲ ಇನ್ನು. Okay, folks, let's go. Time up. So, ಇವಾಗ ETA ಏನು ತೋರಿಸ್ತಾ ಇದೆ ಅಂದರೆ ಆಫೀಸ್ಗೆ 6:49 ತೋರಿಸ್ತಾ ಇದೆ. 6 or 7 ಇವತ್ತೇ ಲೇಟ್ ಆಗೋಗಿದೆ ಆ್ಯಕ್ಚುಲಿ. ಇವತ್ತೇ ಲೇಟ್ ಆಗೋಗಿದೆ ಆ್ಯಕ್ಚುಲಾಗಿ. ಸೊ ಥಕಪಕ್ ಹೋಗೋಣ. ಏನು ಹೋಗೋಣ? ಥಕಪಕ್ ಅನ್ಕೊಂಡು ಹೋಗೋಣ. ಹೊಡಿಯಲ್ಲಪ್ಪ, ಓಡಿ ಅಂತ ಇದ್ದೀನಿ ಆ ಅಪ್ಪಂಗೆ. ಆಂಟಿ ನೋಡ್ತಾನೆ ಇಲ್ಲ ಆಂಟಿ. ಹಾಕೊಂಡು ಆಮೇಲಿಂದ ಕ್ಯಾಪ್ಚರ್ ಅಲ್ಲಿ ಕ್ಯಾಮ್ರಾ ಹಿಡಿದ್ರು. ಎಲ್ಲಿಂದ ಎಲ್ಲಿಗೆ ಬರ್ತಾನೆ, ಮಿರರ್ ನೋಡಲ್ಲ ಅವನು. ಹಿಂಗೆ so probably till the time I decide what needs to be done, the vlogs would have to wait. I'm gonna take some time to decide what needs to be done, what my plans for the vlogs and everything. So till then you'll hear nothing, you'll just see videos. That's it. Ciao guys, bye bye, see you tomorrow, catch up with you later, bye.